ರಾಯರು ಭಕ್ತರಾದವ್ರಿಗೆ ಎಲ್ರಿಗೂ ಗೊತ್ತು. ರಾಯರ ಮುಂದೆ ನಾವು ಎಷ್ಟು ಆತ್ಮವಿಶ್ವಾಸನ ಇಟ್ಕೋಬೇಕು, ಎಷ್ಟು ಗಟ್ಟಿಯಾಗಿ ನಾವು ಅವ್ರ ಮೇಲೆ ಭಕ್ತಿಯನ್ನು ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ರಾಯರು ನಮಗೆ ಅನುಗ್ರಹನ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲದೆ ಅರಿವಿಲ್ಲದೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿರ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ನಮಗೆ ಗೊತ್ತಿಲ್ಲದೇ ಮಾಡೋ ತಪ್ಪು ತಪ್ಪೇ ಅಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ಗೊತ್ತಿಲ್ಲದೇ ಮಾಡೋ ತಪ್ಪು ತಪ್ಪೇ ಅಲ್ವಾ? ಅದಕ್ಕೆ ನಾವು ಪಶ್ಚಾತ್ತಾಪನ ಪಡಬೇಕು. ಇಲ್ಲ ಅದಕ್ಕೆ ಒಂದು ಕ್ಷಮಾಪಣೆ ರೀತಿಯಲ್ಲಿ ನಾವು ಒಂದು ದಾರಿನ ಹುಡ್ಕೊಂಡಾಗಲೇ ಅದಕ್ಕೊಂದು ಅರ್ಥ ಸಿಗುವಂಥದ್ದು. ಇವಾಗ ನಾನು ಗೊತ್ತಿಲ್ಲದೇ ಮಾಡಿಬಿಟ್ಟೆಪ್ಪ ತಪ್ಪು, ಹೋಗ್ಲಿ ಬಿಡು ತೆಗೆ ಶಿವಾನ್ ಬಿಡು ಅಂತ ಆಡು ಮಾತಲ್ಲಿ ಹೇಳ್ತಾರೆ ಊರ ಕಡೆ ಎಲ್ಲ. ಹಂಗಂತಂದ್ರೆ ಇವಾಗ ತಪ್ಪು ಅಂತ ಗೊತ್ತಾದ್ಮೇಲೂ ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ತಪ್ಪು ಆಗೇ ಆಗುತ್ತೆ. ಅದರಿಂದಾಗಿ ನಿಮಗೆ ಗೊತ್ತಿಲ್ಲದೇ ಕೆಲವೊಂದು ತಪ್ಪುಗಳನ್ನ ನೀವು ರಾಯರ ಮುಂದೆ ಮಾಡಿಬಿಟ್ಟಿರ್ತೀವಿ ಅನ್ಸುತ್ತೆ. ರಾಯರ ಪೂಜೆ ನಾನು ಮಾಡ್ತಾ ಇದ್ದೀನಿ, ಬಟ್ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ, ಅನುಗ್ರಹ ಆಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಕ್ವಶನ್ನ ಅಂದರೆ ಕಮೆಂಟ್ನ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ನೀವು ಯಾವುದೇ ರೀತಿ ಮಿಸ್ಟೇಕ್ನ ಮಾಡಿಲ್ವಾ, ಮೊದಲು ನೀವು ಅದನ್ನ ಅಬ್ಸರ್ವ್ನ ಮಾಡ್ಕೋಬೇಕು. ನಿಮಗೆ ಅರಿವಿಲ್ಲದೆ ಆಗದೇ ಇರೋ ತಪ್ಪುಗಳನ್ನು ಕೂಡ ನೀವು ನೋಡ್ಕೋಬೇಕು. ಅದರಿಂದಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ನಮಗೆ ಅರಿವಿಲ್ಲದೆ ಆಗಿರೋವಂಥ ತಪ್ಪುಗಳು ಯಾವ್ಯಾವು, ರಾಯರ ಮುಂದೆ ಎಂಥ ತಪ್ಪುಗಳನ್ನ ನಾವು ಮಾಡಬಾರ್ದು, ನಾವೇನಾದ್ರು ಒಂದ್ಸರಿ ಏನಾದ್ರು ತಪ್ಪನ್ನ ಮಾಡಿಬಿಟ್ಟಿದ್ರೆ ಅದಕ್ಕೆ ಏನು ಪರಿಹಾರ, ಅದಕ್ಕೆ ಏನು ಮಾಡಬೇಕು, ನಾವು ತಪ್ಪು ಮಾಡೋದ್ರಿಂದ ರಾಯರು ನಮ್ಮನ್ನ ಕ್ಷಮಿಸ್ತಾರಾ ಇಲ್ವಾ ಅನ್ನೋ ಕ್ವಶನ್ಗೆಲ್ಲ ನಾನು ಆನ್ಸರ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ರಾಯರು ಅನುಗ್ರಹ ಪಡ್ಕೊಳ್ಳೋದಕ್ಕೆ ಭಕ್ತಿ ಎಷ್ಟು ಮುಖ್ಯನೋ ಅಷ್ಟು ಮುಖ್ಯ. ನೀವು ಅರಿವಿಲ್ಲದೇನೋ ಅಥವಾ ಅರಿವಿದ್ದು ಮಾಡೋವಂಥ ಈ ಕೆಲವೊಂದು ತಪ್ಪುಗಳನ್ನ ನೀವು ಮಾಡದೇ ಇರೋದು ಕೂಡ ಅಷ್ಟು ಮುಖ್ಯ ಅಂತಲೇ ಹೇಳ್ಬೋದು. ಅದು ಯಾವ ತಪ್ಪುಗಳು ಅಂತ ಅಂದರೆ, ನೀವು ಇದನ್ನ ಪೂಜೆ ಸಮಯದಲ್ಲಾದರೂ ಮಾಡಿರ್ಬೋದು, ಅಥವಾ ರಾಯರು ನೆನೆಸ್ಕೊಂಡಾಗ ಮಾಡಿರ್ಬೋದು, ಇಲ್ಲ ರಾಯರು ಮಠಕ್ಕೆ ಹೋದಾಗ ಮಾಡಿರ್ಬೋದು, ಒಟ್ನಲ್ಲಿ ರಾಯರು ಮುಂದೆನೇ ಮಾಡಿರ್ಬೋದು, ಅಥವಾ ರಾಯರನ್ನ ಮಂದಲ್ಲಿ ನೆನ್ಕೊಂಡಾಗ ಮಾಡಿರ್ಬೋದು. ಅದು ಗೊತ್ತಿಲ್ಲ ಯಾವ ಸಿಚುವೇಶನಲ್ಲಾದರೂ ನೀವು ಈ ತಪ್ಪನ್ನ ಮಾಡಿದ್ರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೀವು ನೋಡ್ಕೋತಾ ಹೋಗಿ. ಮೊದಲನೇದಾಗಿ ಅಶುಚಿಯಾಗಿರೋದು. ನಾನು ಕೆಲವೊಬ್ರು ವಿಡಿಯೋಗಳನ್ನ ನೋಡಿದೆ ಯೂಟ್ಯೂಬಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಬೇಡ, ಮಡಿಬೇಡ, ನೀವು ಇದು ಮಂತ್ರನ ಹೇಳ್ಬಿಟ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗ್ಬಿಡುತ್ತೆ, ನೀವು ಕೂತಿ ಜಾಗದಲ್ಲಿ ಇದನ್ನ ಹೇಳ್ಬೋದು, ಆ ಥರ ಎಲ್ಲ ಹೇಳಿದ್ರು. ಅಂದರೆ ಅದು ನಮ್ಮ ಮನಸ್ಸಿಗೆ ಓಕೆ ಅನಿಸುತ್ತಾ? ಇವಾಗ ಬೇರೆಯವ್ರು ಯಾರೋ ಹೇಳಿದ್ರು ಅದನ್ನ ಫಾಲೋ ಮಾಡ್ತೀವಿ ಅನ್ನೋ ಬದಲು ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೋಬೇಕು. ಯಾರೋ ಒಬ್ಬರು ನಿಮಗೆ ಏನೋ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಅದನ್ನ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಒಳ್ಳೇದನ್ಸುತ್ತಾ, ನಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗ್ಬಿಡುತ್ತೆ ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಂತ. ಅದೇ ರೀತಿ ರಾಯರನ್ನ ಮಂತ್ರ ಹೇಳಿ ಅಥವಾ ರಾಯರನ್ನ ನೆನೆಸ್ಕೊಳ್ಳಿ, ಇಲ್ಲ ರಾಯರ ಪೂಜೆನ ಮಾಡಿ ಏನೋ ಒಂದು ಮಾಡಿದ್ರೂ ಕೂಡ ಅಶುಚಿಯಿಂದ ಇರಬೇಡಿ. ನೀವು ಸ್ನಾನ ಮಾಡೋಕ್ಕಾಗಿಲ್ವಾ ನಾನು ಹೇಳೋದಾದರೆ, ಅಂದರೆ ಮೈಲಿಗೆ ಇದ್ದ ಟೈಮಲ್ಲಿ ಸ್ನಾನ ಮಾಡಲೇಬೇಕು. ಯಾವುದೋ ಒಂದು ತುಂಬ ಸಿಚುವೇಷನಲ್ಲಿ ಇರ್ತೀರ, ಸಿಚುವೇಷನ್ಗೆ ನೀವು ಸ್ನಾನನೂ ಮಾಡೋಕ್ಕಾಗಲ್ಲ, ಅಥವಾ ರಾಯರು ಫೋಟೋನೂ ಮುಟ್ಟೋಕ್ಕಾಗಲ್ಲ, ಅಥವಾ ರಾಯರು ಪೂಜೆನೂ ಮಾಡೋಕ್ಕಾಗಲ್ಲ ಅಂತ ಸಿಚುವೇಷನ್ ನೀವು ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆನ ಬದಲಾಯಿಸ್ಕೊಂಡಾದರೂ ನೀವು ರಾಯರನ್ನ ನೆನೆಸ್ಕೊಳ್ಳಿ. ಅಷ್ಟೇ ನಾನು ಹೇಳೋದು. ನಿಮ್ಮ ಮನಸ್ಸಿಗೆ ಅದು ಒಂದು ತೃಪ್ತಿ ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟು ಯಾರೋ ಒಬ್ರು ಹೇಳಿದ್ರು ನೀವು ಮುಖ ತೊಳೆದಿದ್ರು ಪರವಾಗಿಲ್ಲ, ಅಥವಾ ಸ್ನಾನ ಮಾಡದೇ ಇರೋ ಪರವಾಗಿಲ್ಲ, ಯಾವ ಮಡಿನೂ ಬೇಡ ಏನೂ ಬೇಡ, ರಾಯರು ಮಂತ್ರ ಹೇಳ್ಬಿಟ್ರೆ ಎಲ್ಲ ಸರೋಗ್ಬಿಡುತ್ತೆ, ಹಾಸಿಗೆ ಮೇಲೇ ಮಾಡ್ಬೋದು, ಅದೆಲ್ಲ ನಿಮಗೆ ಸರಿ ಬರೋದಿಲ್ಲ ಅಲ್ವಾ? ಈ ಥರ ತಪ್ಪುಗಳನ್ನ ನೀವು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಕೈಕಾಲನಾರು ತೊಳೆದು, ಮುಖ ಕೈಕಾಲನಾರು ತೊಳೆದು ನೀವು ಯಾವುದೇ ವಿಧಾನವನ್ನು ಅನುಸರಿಸ್ಬೋದು. ಇಲ್ಲ ನೀವು ಯಾವುದೋ ಒಂದು ಸಿಚುವೇಶನ್ ಅನ್ನಲ್ಲ, ಈಗ ಯಾರೋ ಒಬ್ಬರು ನಿಮ್ಮ ಮನೆಯವ್ರು ಯಾರೋ ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ತುಂಬ ಸೀರಿಯಸ್ ಕಂಡೀಷನಲ್ಲಿ ಇರ್ತಾರೆ. ಆ ಟೈಮಲ್ಲಿ ನೀವು ಸ್ನಾನ ಮಾಡಿ ಅಂತ ನೀವು ಲೆಕ್ಕ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತು ಆ ಟೈಮಲ್ಲಿ ರಾಯರನ್ನ ಲೆಕ್ಕ ಇಟ್ಕೊಂಡು ನೆನೀರಿ ಅಂತ ನಾನು ಹೇಳೋದಕ್ಕೆ ಬರಲ್ಲ. ಅಟ್ಲೀಸ್ಟ್ ಮುಖನಾರು ತೊಳ್ಕೊಂಡು ನೀವು ಹೇಳ್ತಾರಲ್ವ, ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆ ದೇವರಿಗೆ ಕಾಣಿಕೆನ ಕಟ್ಟಿ ಅಂತಾರಲ್ವ, ಅದೇ ರೀತಿ ಕೈಕಾಲು ಮುಖನ ತೊಳ್ಕೊಂಡು ರಾಯರನ್ನ ನೆನೀರಿ. ರಾಯರ ಫೋಟೋ ಪೂಜೆನ ಮಾಡಿ. ಅವಾಗ ತೊಂದರೆ ಆಗೋದಿಲ್ಲ. ಕೇಳಿ ರಾಯರಿಗೂ ಗೊತ್ತಿರುತ್ತೆ ನಿಮ್ಮ ಜೀವನದಲ್ಲಿ ಯಾವ ಸಿಚುವೇಶನ್ ಬಂದಿದೆ ಈ ಸಂದರ್ಭದಲ್ಲಿ ಅಂಥದ್ದು ರಾಯರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಅದರಿಂದಾಗಿ ಈ ಥರ ತಪ್ಪನ್ನ ನೀವು ದಯವಿಟ್ಟು ಮಾಡೋದಕ್ಕೆ ಹೋಗಲೇಬೇಡಿ. ವೆರಿ ಇಂಪಾರ್ಟೆಂಟ್ ಅಂದರೆ ಅಹಂಕಾರನ ನೀವು ವಿಸರ್ಜನೆನ ಮಾಡಬೇಕು. ನಾನು ಎಷ್ಟೊಂದು ಪೂಜೆ ಮಾಡಿದ್ದೀನಿ, ನಾನು ಎಷ್ಟು ದಾನ ಧರ್ಮನ ಮಾಡಿದ್ದೀನಿ, ರಾಯರು ಮಟ್ಟಕ್ಕೆ ಇದನ್ನ ನಾನು ಕೊಟ್ಟಿದ್ದೀನಿ ದಾನವಾಗಿ, ವಾರನೂ ನನ್ನ ಕಡೆಯಿಂದ ಎಷ್ಟು ಡೊನೇಷನ್ನ ಕೊಡ್ತೀನಿ. ಆ ಥರ ಯಾವುದೇ ರೀತಿ ಮನೋಭಾವನೆ ನೀವು ಇಟ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ರಾಯರು ಒಲಿಯೋದು ಸರಳತೆ ಮತ್ತು ವಿನಯಕ್ಕೆ ಮಾತ್ರನೇ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ಯಾರೋ 1000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅವ್ರಿಗೆ ಸಿಗುವಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಲ್ಲ ಒಂದು 100 ರೂಪಾಯಿ ಖರ್ಚು ಮಾಡಿಕೊಂಡು ನೀವು ರಾಯರು ದರ್ಶನ ಪಡ್ಕೊಂಡು ಬಂದರೆ ಅಂದರೆ ಅವ್ರಿಗೂ ಸಿಗುವಂಥ ಪ್ರತಿಫಲ ಸಿಗುತ್ತೆ. ಅದು ಡಿಪೆಂಡ್ ಆಗೋದು ನಿಮ್ಮ ಭಕ್ತಿ ಮೇಲೆ, ನಂಬಿಕೆ ಮೇಲೆ, ನಿಮ್ಮ ಮನಸ್ಸು ಮೇಲೆ, ಪರಿಶುದ್ಧವಾದ ಮನಸ್ಸಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಿಟ್ಟರೆ ನೀವು ದುಡ್ಡಿಷ್ಟು ಖರ್ಚು ಮಾಡಿದ್ರಿ, ಸೇವೆ ಇಷ್ಟೊಂದು ಮಾಡಿಸಿದ್ರಿ, ಅನ್ನದಾನ ಮಾಡಿದ್ರಿ, ಆ ಥರ ಏನೂ ಇಲ್ಲ. ನಾನಿಷ್ಟು ಸೇವೆ ಮಾಡಿರೋದಕ್ಕೇ ರಾಯರು ಪ್ರಸನ್ನರಾಗಿ ನನಗೆ ಫಲನ ಕೊಟ್ಟಿದ್ದಾರಪ್ಪ, ನಾನು ಇಷ್ಟು ಸೇವೆ ಮಾಡಿದ್ದೀನಲ್ಲ, ನಾನು ಅಂದ್ಕೊಂಡಿರೋಂಥ ಕೆಲಸ ನಾನು ಗಿಟ್ಟಿಸ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಪರಿಶ್ರಮ ಪಟ್ಟಿರೋದಕ್ಕೆ ರಾಯರು ಕೊಟ್ಟಿರೋದು, ಬಿಟ್ಟರೆ ಇನ್ನೇನೂ ಎಲ್ಲ ಅನ್ನೋ ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಬಂತು ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದಿಲ್ಲ ಅಂತ ಅನ್ಕೋಬಿಡಿ. ರಾಯರು ಒಲಿಯೋದೇ ಶರಣಾಗತಿ ಮನೋಭಾವನೆ ಇದ್ದರೆ ಮಾತ್ರ. ಎಲ್ಲ ನಿನ್ನಿಂದಲೇ ತಂದೆ, ಯಾವ ದಾರಿಲಿ ನೀವು ತೋರಿಸಿರೋ ಆ ದಾರಿಲಿ ನಾನು ಬರ್ತೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ದರೆ ಮಾತ್ರನೇ. ನನ್ನಿಂದ ಅನ್ನೋದನ್ನ ಬಿಟ್ಟು ರಾಯರಿದ್ದಾರೆ ಅಂತಾರಲ್ವ, ರಾಯರಿಂದನೇ ಆಗಿರೋದು ಅನ್ನೋ ಮನೋಭಾವನೆನ ಬೆಳೆಸ್ಕೊತಾ ಹೋಗಿ. ಇದು ತುಂಬ ದೊಡ್ಡ
ದೊಡ್ಡ ತಪ್ಪೆ ಅಂತಲೇ ಹೇಳ್ಬೋದು. ಸಂಕಲ್ಪನ ಮಾಡಿ ನೀವು ಮರ್ತು ಹೋಗೋದು. ಇವಾಗ ಏನೋ ಒಂದು ಕೆಲಸ ಆಗಬೇಕು, ನಾನು ಈ ಕೆಲಸ ಆದರೆ ನಾನು ಇಷ್ಟು ವಾರಗಳ ಕಾಲ ನಿಮಗೆ ಸಂಕಲ್ಪ ಸೇವೆ ಮಾಡ್ತೀನಿ, ವ್ರತ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀರ. ಬಟ್ ಅದನ್ನ ಮರ್ತೋಗ್ಬಿಡ್ತೀರಾ ನೀವು. ಇಲ್ಲ ಅಂದರೆ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ರೀಸನ್ಗೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತೀರಾ, ಮತ್ತೆ ಇನ್ನೊಂದು ಸರಿ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡೋಣ ಬಿಡು, ಆ ಥರ ಕೇರ್ಲೆಸ್ಸಿಂದ ನೀವು ಯಾವುದೇ ಕಾರಣಕ್ಕೂ ಅರ್ಕೆ ಕಟ್ಟಿದ ಮೇಲೆ ಅದನ್ನ ಕಂಪ್ಲೀಟ್ ಮಾಡಲೇಬೇಕು. ರಾಯರಿಗೆ ಅಂತೆಲ್ಲ ನೀವು ಯಾವುದೇ ದೇವರಿಗೆ ನೀವು ಅರ್ಕೆನ ಕಟ್ಕೊಳ್ಳಿ, ಅದನ್ನ ಮರೆಯೋದಕ್ಕೆ ಹೋಗಲೇಬೇಡಿ. ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಹೇಳ್ಬಿಟ್ಟು ನೀವು ಕಷ್ಟ ಎಲ್ಲ ಕಳೆದ ಮೇಲೆ ನೀವು ಮಾಡಬೇಕಾಗಿರೋ ಸೇವೆನ ನೀವು ಮಾಡಲಿಲ್ಲ ಅಂದರೆ ಈಗ ಅಪಚಾರ ಮಾಡ್ದಂಗೆ ಅಲ್ವಾ. ನೀವು ಪೂಜೆನ ಮಾಡ್ತಾ ಇರ್ತೀರಾ, ಯಾರೋ ಒಬ್ರಿಗೆ ಬೈತೀರಾ, ನಿಂದಿಸ್ತೀರಾ, ಅಥವಾ ಜಗಳ ಆಡ್ತೀರಾ, ಕೋಪ ಮಾಡ್ಕೋತೀರಾ, ದ್ವೇಷ ಪಟ್ಕೋತೀರಾ, ಆ ಥರ ಎಲ್ಲ ಮನೋಭಾವನೆಗಳನ್ನ ನೀವು ಸೈಡಿಗೆ ಇಟ್ಬಿಡಬೇಕು. ಆ ಥರ ಎಲ್ಲ ಮಾಡಿದ್ರೆ ನೀವು ಮನೇಲೇ ಪೂಜೆ ಮಾಡಿ ಅಥವಾ ರಾಯರ ಮಠಕ್ಕೆ ಹೋಗಿ ಪೂಜೆನ ಮಾಡಿ. ಆ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನದಾಳದಲ್ಲಿ ಆ ಥರ ಸಿಟ್ಟು, ದ್ವೇಷ, ಕೋಪ ಅವೆಲ್ಲ ಬರ್ತಾ ಇದ್ದಾವೆ ಅಂದರೆ ಅದೆಲ್ಲ ಬದಿಗಿಟ್ಬಿಟ್ಟೆ ನೀವು ಬಂದು ಪೂಜೆನ ಮಾಡಬೇಕಾಗಿರೋವಂಥದ್ದು. ಅಂಥ ಟೈಮಲ್ಲಿ ಯಾವುದೇ ರೀತಿ ನಿಮಗೆ ಫಲ ಸಿಗೋದೇ ಇಲ್ಲ. ಮತ್ತು ನಿಮ್ಮ ಮನೆಗಳಲ್ಲಿ ರಾಯರ ಫೋಟೋನ ಯಾವ ಕಡೆ ಇಟ್ಟು ನೀವು ಪೂಜೆನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ನೀವು ಅಬ್ಸರ್ವ್ನ ಮಾಡ್ಕೋಬೇಕು. ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಪ್ರತಿಫಲ ಯಾವುದಕ್ಕೆ ದೊರೀತಿಲ್ಲ ಅಂತ ನೀವು ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಬದಲು ಏನಕ್ಕೆ ಸಿಗ್ತಾ ಇಲ್ಲ ಅನ್ನೋ ರೀಸನ್ನ ನೀವು ತಿಳ್ಕೊಬೇಕು. ಇನ್ನು ದಕ್ಷಿಣ ಕಡೆಗೆ ಏನಾದರೂ ರಾಯರ ಫೋಟೋ ಏನಾದ್ರು ಇಟ್ಟಿದ್ದೀರಾ ನೋಡ್ಕೋಬೇಕು. ದಕ್ಷಿಣ ಕಡೆಗೆ ನೀವು ಫೋಟೋನ ಇಟ್ಟು ಪೂಜೆನ ಮಾಡಬಾರ್ದು. ಮತ್ತು ಒಂದು ಬತ್ತಿಯಿಂದ ದೀಪನ ಹಚ್ಚಕ್ಕೆ ಹೋಗಬಾರ್ದು. 2 ಬತ್ತಿನ ಯೂಸ್ ಮಾಡಿಕೊಂಡೆ ನೀವು ದೀಪನ ಹಚ್ಬೋದು. ಒಂದೇ ದೀಪ ಹಚ್ಚಿದ್ರು ಕೂಡ 2 ಬತ್ತಿನ ಹಾಕಿ ನೀವು ದೀಪನ ಹಚ್ಚಬೇಕಾಗಿರುವಂಥದ್ದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ರಾಯರ ಪೂಜೆ ಬೆಳಗ್ಗೆ ಮಾಡಿದ್ದೀವಿ, ಸಂಜೆ ಹೊತ್ತು ಎಲ್ಲೋ ಈಚೆ ಹೋಗಿರ್ತಾರೆ, ತಿನ್ಬೋದು ನಾನ್ ವೆಜ್, ಬೆಳಗ್ಗೆ ಪೂಜೆ ಆಗೋಗ್ಬಿಟ್ಟೈತಲ್ಲ, ಆ ಥರ ಎಲ್ಲ ಮೈಂಡ್ ಸೆಟ್ನ ಇಟ್ಕೊಂಡಿರ್ತಾರೆ. ಇಲ್ಲ ಯಾರೊಬ್ರು ಬೇರೆಯವ್ರು ಹೇಳ್ಬಿಟ್ಟೆ ತಿನ್ಬೋದು, ತಿನ್ನು, ಪೂಜೆಯಲ್ಲಿ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಿಲ್ಲ ಇನ್ನೇನು, ಆ ಥರ ಏನಾದ್ರು ಎಂಕರೇಜ್ ಮಾಡಿಬಿಡ್ತಾರೆ ನೀವು ತಿನ್ನೋದಕ್ಕೆ. ಆ ಥರ ಏನೇ ಸಿಚುವೇಶನ್ ಬಂದರೂ ಕೂಡ ನೀವು ಗುರುವಾರದ ದಿವಸ ಅಥವಾ ನೀವು ಸಂಕಲ್ಪ ಮಾಡ್ತಾ ಇದ್ದೀರಾ, ಏನೋ ಒಂದು ಅರ್ಕೆ ಕಟ್ಕೊಂಡು ನೀವು ವ್ರತ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ಡ್ರಿಂಕ್ಸ್ ಮಾಡಬಾರ್ದು, ಮಾಂಸಾಹಾರನ ತಿನ್ನಲೇಬಾರ್ದು. ಇದಿಷ್ಟು ಕೂಡ ಕಟ್ಟುನಿಟ್ಟಾದ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು ಅರ್ಕೆ ಟೈಮಲ್ಲಿ. ರಾಯರು ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ರೀತಿ ಒಂದು ಆಲೋಚನೆ ಇಟ್ಕೊಂಡು, ಮೊಬೈಲ್ ನೋಡಿಕೊಂಡು, ಬೇರೆಯವ್ರ ಹತ್ರ ಮಾತಾಡಿಕೊಂಡು ನೀವು ಪೂಜೆನ ಮಾಡೋದಕ್ಕೆ ಹೋಗ್ಬಿಡಿ. ಮತ್ತು ಏನೋ ಒಂದು ಮಂತ್ರ ಹೇಳ್ಬೇಕು ಅಂತ ಹೇಳಿದರೆ, ದಿನಕ್ಕೆ 2 ಸರಿ 3 ಸರಿ ಹೇಳಬೇಕು, ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಅನ್ನೋ ಒಂದು ಕಾಟಾಚಾರಕ್ಕೆ 3 ಸರಿ ಕಂಪ್ಲೀಟ್ ಮಾಡಿಬಿಡೋಣಪ್ಪ ಅಂತ ಹೇಳೋದು. ಆ ಥರ ಮಾಡಿಬಿಡಿ. ನೀವು ಮನಸ್ಫೂರ್ತಿಯಾಗಿ ರಾಯರನ್ನ ಮನಸ್ಸಲ್ಲಿ ಧ್ಯಾನನ ಮಾಡ್ತಾ ನೀವು ಮಾಡಬೇಕಾಗಿರೋವಂಥದ್ದು. ಅರಿವಿಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಅವತ್ತು ಈ ತಪ್ಪನ್ನ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಯಾವುದೇ ಸಿಚುವೇಶನ್ ನಿಮ್ಗೆ ಗೊತ್ತಾಯಿತು, ಇಲ್ಲ ಇನ್ಯಾರೊಬ್ರು ಹೇಳ್ತಾರೆ ಇದನ್ನ ನೀನು ಮಾಡಬಾರ್ದು, ಯಾಕೆ ಈ ಥರ ಮಾಡ್ತಾ ಇದೆಯಾ, ಇವಾಗ ಏನೊಂದು ಪೂಜೆ ಟೈಮಲ್ಲಿ ಮಾಡ್ತಾ ಇರ್ತೀವಿ, ಈ ಥರ ಎಲ್ಲ ಪೂಜೆ ಮಾಡೋದು, ಫಸ್ಟ್ ಇದನ್ನು ಮಾಡಬೇಕು ಅಂತ ಒಂದು ಸಜೆಷನ್ ಕೊಡ್ತಾರೆ. ಓ ಹೌದಾ ಅಂತ ನೀವು ಅವಾಗ ತಿಳ್ಕೊತೀರಾ. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ತಪ್ಪು ನಿಮ್ಗೆ ಅರಿವಾದಾಗ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನೀವು ರಾಯರ ಮುಂದೆ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ನೀವು ಒಪ್ಕೋಬೇಕು ನಿಮ್ಮ ತಪ್ಪನ್ನ. ರಾಯರೇ, ನಾನು ಇಂಥ ತಪ್ಪನ್ನ ನನಗೆ ಗೊತ್ತಿಲ್ಲದೇ ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಮುಂದೆ ಈ ತಪ್ಪು ಆಗದೇ ಇರೋ ರೀತಿ ನೀವು ನನಗೆ ಬುದ್ಧಿನ ಕೊಡಪ್ಪ ಅಂತ ನೀವು ರಾಯರ ಮುಂದೆ ಕೂತ್ಕೊಂಡು ಪಶ್ಚಾತ್ತಾಪನ ಪಟ್ಟು ರಾಯರಲ್ಲಿ ನೀವು ಕ್ಷಮೆನ ಕೇಳಬೇಕು ಮನಸ್ಫೂರ್ತಿಯಾಗಿ. ಕ್ಷಮಾಪಣೆ ಕೇಳಿದಾದ್ಮೇಲೆ ರಾಯರು ಮಂತ್ರನ 108 ಸಾರಿ ನೀವು ಜಪನ ಮಾಡಬೇಕು. ಅಷ್ಟೇ ಅಲ್ಲದೆ ಕ್ಷಮಾಪಣ ಮಂತ್ರನೂ ಕೂಡ ಇದೆ, ಅದನ್ನು ನೀವು ಓದಬೇಕು ರಾಯರ ಮುಂದೆ. ಕ್ಷಮಾಪಣ ಸ್ತೋತ್ರನ 11 ಸಾರಿ ನೀವು ರಾಯರ ಮುಂದೆ ಕೂತ್ಕೊಂಡು ಹೇಳಬೇಕು. ಇಲ್ಲ ನೀವು ಯಾವುದೊಂದು ವ್ರತ ಮಾಡ್ತಾ ಇದ್ರೆ, ನೀವು ಪೂಜೆ ಎಲ್ಲ ಮುಗ್ದು ರಾಯರು ಮಂತ್ರ ಎಲ್ಲ ಹೇಳಿ ಕಂಪ್ಲೀಟ್ ಆದಮೇಲೆ, ವ್ರತ ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಪೂಜೆ ಎಲ್ಲ ಮುಗ್ದು ರಾಯರು ಮಂತ್ರ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಪ್ರತಿ ದಿವಸ ಅಥವಾ ಪ್ರತಿ ವಾರ, ನೀವು ಪ್ರತಿ ದಿವಸ ಅಥವಾ ಪ್ರತಿ ವಾರ ಕೊನೆಯಲ್ಲಿ ಈ ಕ್ಷಮಾಪಣ ಸ್ತೋತ್ರನ ನೀವು 11 ಸಾರಿ ಹೇಳ್ಬಿಟ್ರೆ ನೀವು ಯಾವ್ದು ಕ್ಷಮಾಪಣೆ ಕೇಳೋ ರೀತಿ ಆಗುತ್ತೆ. ಅದರಿಂದಾಗಿ ನೀವು ರಾಯರ ಮುಂದೆ ಯಾವುದೇ ರೀತಿ ನೀವು ನಿಮ್ಮ ಬಯಕೆನ ಇಡ್ಬೋದು, ನಿಮ್ಮ ಕಷ್ಟನ ಹೇಳ್ಕೊಬೋದು, ಅಥವಾ ನೀವು ಏನೋ ಒಂದು ವ್ರತನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಮೊದಲಿಗೆ ನೀವು ಮಾಡಬೇಕಾಗಿರೋದು ಸಂಕಲ್ಪನ. ಅದೇ ರೀತಿ ಕ್ಷಮಾಪಣೆ ಕೇಳೋದಕ್ಕಿಂತ ಮುಂಚೆನೂ ಕೂಡ ನೀವು ಸಂಕಲ್ಪನ ಮಾಡ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಅಧರ್ಮದ ದಾರಿಯಲ್ಲಿ ನಡೆಯಲ್ಲಪ್ಪ ತಂದೆ, ಇದನ್ನು ಮತ್ತೆ ರಿಪೀಟ್ನ ನಾನು ಮಾಡೋದಿಲ್ಲ ಅನ್ನೋ ರೀತಿ ನೀವು ಸಂಕಲ್ಪನ ಮಾಡಿ ನೀವು ರಾಯರಿಗೆ ನಿಮ್ಮ ಕ್ಷಮಾಪಣೆನ ವ್ಯಕ್ತಪಡಿಸ್ತಾ ಹೋಗಬೇಕು. ಆದರೆ ನೀವು ಮಠಕ್ಕೆ ಹೋಗ್ಬಿಟ್ಟು ಒಂದು 5-3 ಪ್ರದಕ್ಷಿಣೆ ಹಾಕ್ಬಿಟ್ಟು ರಾಯರನ್ನ ದರ್ಶನ ಪಡ್ಕೊಂಡು ನೀವು ಬರ್ಬೋದು. ಇನ್ನು ರಾಯರು ಕ್ಷಮಿಸ್ತಾ ಇರೋ ತಪ್ಪೇ ಇಲ್ಲ ಅಂತಲೇ ಹೇಳ್ಬೋದು. ಅವರು ಕಲ್ಪವೃಕ್ಷ ಕರುಣಾಮಯಿಗಳು, ದಯಾಮಯಿಗಳು, ಅದರಿಂದಾಗಿ ಅವರು ಯಾವುದೇ ತಪ್ಪನ್ನ ಮನ್ನಿಸ್ತಾರೆ. ಬಟ್ ನೀವು ರಾಯರ ಪೂಜೆ ಮಾಡಬೇಕಾದ್ರೆ ಅಥವಾ ರಾಯರನ್ನ ನಂಬಿದಾದ್ಮೇಲೆ ನೀವು ಯಾವ ಮಿಸ್ಟೇಕ್ನ ಮಾಡಬಾರ್ದು ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಕು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಹೇಳ್ತೀನಿ, ಅದನ್ನ ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾರೋ ಒಬ್ಬರು ಬೇರೆ ಗುರುಗಳ ಬಗ್ಗೆ ಅಥವಾ ಇನ್ಯಾರೋ ಅವ್ರ ಶಕ್ತಿ ಬಗ್ಗೆ ಹೇಳಿದಾಗ, ನಮ್ಮ ಗುರುಗಳು ಈ ಥರ ಆ ಥರ ಯಾರೋ ಬೇರೆ ದೇವ್ರಗಳ ಬಗ್ಗೆ ಹೇಳಿದಾಗ ನೀವು ಅದನ್ನ ಅವಹೇಳನ ಮಾಡೋದು ಅಥವಾ ನಿಲ್ಲಿಸೋದು, ಅವ್ರ ಶಕ್ತಿ ಬಗ್ಗೆ ಅನುಮಾನ ಪಡೋದು, ಅವ್ರೇನು ಮಾಡ್ತಾರೆ, ಅವ್ರಿಗೇನು ಬರಲ್ಲ, ಆ ರೀತಿ ನೀವು ಅದನ್ನ ಅಸಭ್ಯವಾಗಿ ನಿಂದೆ ಮಾಡಿಕೊಂಡು ಮಾತಾಡೋದು ರಾಯರಿಗೆ ಇಷ್ಟ ಆಗೋದು ಇಲ್ಲ. ಮತ್ತು ಅದು ತುಂಬ ದೊಡ್ಡ ಮಹಾ ತಪ್ಪು ಅಂತಲೇ ಹೇಳ್ಬೋದು. ರಾಯರ ಬಗ್ಗೆ ಅಥವಾ ರಾಯರ ಪವಾಡಗಳ ಬಗ್ಗೆ ಹಾಸ್ಯ ಪಡ್ಕೊಳ್ಳೋದು ಅಥವಾ ನಗೋ ರೀತಿ ಅದನ್ನ
ಮಾತಾಡ್ಕೊಳ್ಳೋದು, ಆ ಥರ ನೀವು ರಾಯರು ಪವಾಡ ಆಗಿರ್ಬೋದು, ರಾಯರು ಕಥೆಗಳಾಗಿರ್ಬೋದು, ಇನ್ನೊಬ್ರು ಯಾರೋ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಹೇಳಬೇಕು, ಅಯ್ಯೋ ನಾನು ಇಷ್ಟು ದಿವಸ ಸೇವೆ ಮಾಡಿದೆ ಏನು ಫಲ ಇಲ್ಲ ಕಣ, ರಾಯರು ಪೂಜೆ ಮಾಡಿದ್ರು ಏನು ಯೂಸ್ ಇಲ್ಲ ಅನ್ನೋ ರೀತಿ ನೀವು ಮಾತಾಡೋದು, ಅದೆಲ್ಲವೂ ಕೂಡ ಒಂದು ದೊಡ್ಡ ತಪ್ಪು. ಇದನ್ನ ನೀವು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಲೈಫಲ್ಲಿ ಅಂತ ನಾನು ಹೇಳ್ತೀನಿ. ಅಂದರೆ ಅಧರ್ಮದ ಆದಿಯಲ್ಲಿ ಏನಾದ್ರು ನೀವು ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟು ಅದನ್ನ ರಾಯರು ಸೇವೆಗಾಗಿರ್ಬೋದು ಅಥವಾ ಅನ್ನದಾನಕ್ಕೆ ಅಥವಾ ದೇವಸ್ಥಾನಕ್ಕೆ ನೀವು ಅರ್ಪಣೆನ ಮಾಡಿ ರಾಯರು ಪೂಜೆನ ಮಾಡ್ತಿದ್ದೀನಪ್ಪ, ನಾನು ರಾಯರು ದೊಡ್ಡ ಭಕ್ತ ಅನ್ನೋದ್ರಿಂದ ಏನು ಯೂಸ್ ಇಲ್ಲ. ನೀವು ನಿಯತ್ತಿಂದ ದುಡ್ದು ನಿಮ್ಮ ಕೈಲಿ ₹1 ನಿಮ್ಮ ನಿಯತ್ತು ದುಡ್ಡು ಅಂತ ನೀವು ರಾಯರಿಗೆ ಅರ್ಪಣೆ ಮಾಡಿದ್ರೆ ಅದಕ್ಕೆ ಸಮಾಧಾನ ಪಡ್ಕೋತಾರೆ, ಅದಕ್ಕೆ ನಿಮಗೆ ಫಲನ ಕೊಡ್ತಾ ಹೋಗ್ತಾರೆ. ನೀವು ಕಾಣಿಕೆನ ಕೊಡಬೇಕು ಅಥವಾ ನೀವು ದಾನನ ಮಾಡಲೇಬೇಕು, ಅಮೌಂಟ್ನ ನೀವು ಮಠಕ್ಕೆ ಕೊಡಲೇಬೇಕು ಅನ್ನೋದು ಏನಿಲ್ಲ. ನಿಮ್ಮ ಶುದ್ಧವಾದ ಭಕ್ತಿ ಎಷ್ಟಿದೆ, ನಿಮ್ಮ ಪರಿಶುದ್ಧವಾದ ಮನಸ್ಸಲ್ಲಿ ಅವ್ರ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಷ್ಟನ್ನು ಮಾತ್ರ ರಾಯರು ಅಳಿಯೋದು. ಅಷ್ಟೇ ಬಿಟ್ಟರೆ ನಿಮ್ಮ ದುಡ್ಡನ್ನೆಲ್ಲ ಅಥವಾ ನಿಮ್ಮ ಶ್ರೀಮಂತಿಕೆನಲ್ವೇ ಅಲ್ಲ. ಮೊದಲನೇದಾಗಿ ನಾನು ಎಂಬ ಅಹಂಕಾರನ ನೀವು ಬಿಟ್ಟಾಗ್ಲೇ ಶರಣಾಗಿ ನೀವು ರಾಯರ ಮುಂದೆ ತಲೆ ಬಾಗ್ದಲೇ ರಾಯರು ನಿಮಗೆ ಒಲಿಯುವಂಥದ್ದು. ಇದಿಷ್ಟು ತಪ್ಪುಗಳನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲೂ ಕೂಡ ಆಗಲೂ ಇರ್ಬೋದು ಅಥವಾ ಮುಂದೆ ಆಗಲೂಬಹುದು. ಅದಕ್ಕೆ ನೀವು ಆಗದೆ ಹೋಗಲಿ ಕ್ಷಮಾಪಣ ಮಂತ್ರ ನಾನು ಹೇಳಿದ್ನಲ್ಲ ಸ್ತೋತ್ರನ ನೀವು ಪಠಣೆನೇ ಮಾಡಿ ನೀವು ರಾಯರು ಪೂಜೆ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಒಂದ್ಸರಿ ಹೇಳ್ಬಿಟ್ರೆ ಅದು ಪರಿಹಾರ ಆಗೋಗ್ಬಿಡುತ್ತೆ. ನೀವೇನಾದ್ರು ಅಂಥ ತಪ್ಪು ಮಾಡಿಬಿಟ್ಟಿದ್ರೆ ಕೊನೆ ಯಾವಾಗಲೂ ಒಂದ್ಸರಿ ಮಾಡಿಬಿಟ್ಟಿದ್ರೆ ನೀವು ರಾಯರು ಮುಂದೆ ಹೇಳ್ಕೊಂಡು ಹತ್ಬಿಡಿ, ಪಶ್ಚಾತ್ತಾಪನ ಬಿಟ್ಬಿಡಿ. ನೀವು ರಾಯರ ಬಗ್ಗೆನೇ ಈ ತಪ್ಪನ್ನ ಮಾಡಿದ್ದೀರಾ ಅಂತಲ್ಲ, ನಿಮ್ಮ ಲೈಫಲ್ಲಿ ಎಂಥ ತಪ್ಪು ನೀವು ಮಾಡಿದರೂ ಕೂಡ ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ನೀವು ರಾಯರ ಮುಂದೆ ಅದನ್ನ ಹೇಳ್ಕೊಂಡ್ಬಿಡಿ. ರಾಯರು ನಿಮಗೆ ಪರಿಹಾರನ ಕೊಡ್ತಾರೆ, ನಿಮ್ಮ ಮನಸ್ಸಿಗೆ ಸಮಾಧಾನನ ಕೊಟ್ಟೇ ಕೊಡ್ತಾರೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.